ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಭವ್ಯ ಗೌಡ ಅವರು ಆ್ಯಕ್ಟ್ ಮಾಡ್ತಿರುವಂತಹ ಕರ್ಣ ಸೀರಿಯಲ್ ಸ್ಟೇ ಆರ್ಡರ್ ಕ್ಯಾನ್ಸಲ್ ಆಗಿದೆ. ಇವತ್ತು ರಾತ್ರಿ 8 ಗಂಟೆಗೆ ಕರ್ಣ ಸೀರಿಯಲ್ ನಿಮ್ಮ ಮುಂದೆ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಿನ್ನೆ ರಾತ್ರಿನೇ ಅಪ್ಡೇಟ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮಲ್ಲೂ ಸಹ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಲೈಕ್ ಭವ್ಯ ಮತ್ತು ಕರ್ಣ ಅವರ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ. ಎಸ್, ಭವ್ಯ ಗೌಡ ಅವರು ಆ್ಯಕ್ಟಿಂಗ್ ಮಾಡ್ತಿರುವಂತಹ ಕರ್ಣ ಸೀರಿಯಲ್ ಇವತ್ತು ರಾತ್ರಿ 8 ಗಂಟೆಗೆ ನಿಮ್ಮ ಮುಂದೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇದ್ದಂತಹ ಅಡಚಣೆಗಳು ಎಲ್ಲವೂ ಸಹ ಹೋಗಿ ಕರ್ಣ ಸೀರಿಯಲ್ ನಿಮ್ಮ ಮುಂದೆ ಬರೋದಕ್ಕೆ ರೆಡಿ ಆಗಿದೆ ಅಂತ ಹೇಳ್ಬೋದು. ZEE5 ಆ್ಯಪಲ್ಲಿ ಈಗಾಗಲೇ ಮೊದಲ ಎಪಿಸೋಡ್ ಅಂದರೆ ಇವತ್ತು ರಾತ್ರಿ 8 ಗಂಟೆಗೆ ಏನು ಪ್ರಸಾರ ಆಗುತ್ತೆ ಅದು ಆಲ್ರೆಡಿ ZEE5 ಆ್ಯಪಲ್ಲಿ ಟೆಲಿಕಾಸ್ಟ್ ಆಗಿದೆ. ನೆನ್ನೆನೆ ಎಪಿಸೋಡ್ನ ಸಾಕಷ್ಟು ಜನ ನೋಡಿ ಅದನ್ನೆಲ್ಲ ವಿಡಿಯೋನ ಭವ್ಯ ಅವ್ರಿಗೂ ಕೂಡ ಟ್ಯಾಗ್ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಲೈಕ್ ಅವರು ನೋಡ್ತಿರೋದನ್ನ ಇನ್ನೊಂದು ಫೋನಲ್ಲಿ ಅದನ್ನು ವಿಡಿಯೋ ಮಾಡಿಕೊಂಡು ಅದನ್ನು ಭವ್ಯ ಗೌಡ ಅವ್ರಿಗೆ ಟ್ಯಾಗ್ ಮಾಡಿದ್ದಾರೆ. ಸೊ ಟ್ಯಾಗ್ ಮಾಡಿದಾಗ ಭವ್ಯ ಗೌಡ ಅವರು ಅದನ್ನೆಲ್ಲವನ್ನು ಸಹ ಅವರ ಸ್ಟೋರಿನಲ್ಲಿ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತಿದ್ದಾರೆ. ವಿಡಿಯೋ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸೀರಿಯಲಲ್ಲೂ ಕೂಡ ಭವ್ಯ ಅವರ ಆ್ಯಕ್ಟಿಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಜನ ಹೇಳ್ತಿದ್ರಿ ಭವ್ಯ ಗೌಡ ಅವ್ರು ಈ ಸೀರಿಯಲಲ್ಲಿ ಇದ್ದರೆ ನಾವು ಈ ಸೀರಿಯಲ್ಲೇ ನೋಡಲ್ಲ, ಭವ್ಯ ಗೌಡ ಅವ್ರು ಈ ಪಾತ್ರಕ್ಕೆ ಬೇಡ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ರಿ. ನೀವು ಒಂದ್ಸತಿ ಆ ವಿಡಿಯೋನ ನೋಡಿ, ಲೈಕ್ ಈ ಎಪಿಸೋಡ್ನ ನೋಡಿ, ನಿಮಗೆ ಗೊತ್ತಾಗುತ್ತೆ ಭವ್ಯ ಗೌಡ ಅವ್ರು ಹೇಗೆ ಈ ಒಂದು ಪಾತ್ರಕ್ಕೆ ಸೂಟ್ ಆಗ್ತಾರೆ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನಾನು ನಿಧಿ ಕ್ಯಾರೆಕ್ಟರ್ ಏನಿದೆ, ಒಂದು ಬಬ್ಲಿ ಆಗಿ ಕ್ಯೂಟ್ ಆಗಿ ಆಡುವಂತಹ ಕ್ಯಾರೆಕ್ಟರ್ ಏನಿದೆ, ಆ ಕ್ಯಾರೆಕ್ಟರ್ಗೆ ಭವ್ಯ ಗೌಡ ಅವ್ರು 100 to 100% ಸೂಟ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಎಸ್, ಭವ್ಯ ಗೌಡ ಅವ್ರು ಸಾಕಷ್ಟು ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಿದ್ರು. ಈ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸಾಕಷ್ಟು ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಿದ್ರು ಭವ್ಯ ಗೌಡ ಅವರು. ಎಷ್ಟೇ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಿದ್ರು ಸಹ ಈ ಎಲ್ಲ ಕಷ್ಟಗಳನ್ನ ಮೆಟ್ಟಿ ನಿಂತು ನಾನು ಈ ಸೀರಿಯಲ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಭವ್ಯ ಗೌಡ ಅವರು ಪಣ ತೊಟ್ಟಿದ್ರು ಅಂತಲೇ ಹೇಳ್ಬೋದು. ಲೈಕ್ ತುಂಬ ಜನ ಟಾರ್ಗೆಟ್ ಮಾಡಿದ್ರು ಈ ಸೀರಿಯಲ್ ಭವ್ಯ ಗೌಡ ಅವ್ರು ಮಾಡಬೇಕಾದ್ರೆ. ಫ್ಯಾನ್ಸಿಂದ ಹಿಡಿದು ನೆಗೆಟಿವ್ ಫ್ಯಾನ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ. ಒಂದಷ್ಟು ಜನ ಫ್ಯಾನ್ಸಿಂದ ಹಿಡಿದು ಬೇರೆ ಚಾನಲ್ ಅವರಿಂದ ಹಿಡಿದು ಎಲ್ಲರೂ ಸಹ ತುಂಬಾ ಟಾರ್ಗೆಟ್ ಮಾಡಿದ್ರು ಭವ್ಯ ಗೌಡ ಅವ್ರನ್ನ. ಲೈಕ್ ಭವ್ಯ ಗೌಡ ಅವರು ಈ ಸೀರಿಯಲಲ್ಲಿ ಹೀರೋಯಿನ್ ಅಂತ ಹೇಳಿ ಅನೌನ್ಸ್ ಆದಾಗ್ಲಿಂದನೂ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕ್ತಿದ್ರು. ಭವ್ಯ ಗೌಡ ಅವ್ರು ಬೇಡ ಅಂತ ಹೇಳಿ ಇಡೀ ಒಂದು ತಂಡದ ಗುಂಪೇ ಈ ಭವ್ಯ ಗೌಡ ಅವ್ರನ್ನ ಈ ಸೀರಿಯಲಿಂದ ಬಿಡಿಸ್ಬೇಕು ಅಂತ ಹೇಳಿ ಕೆಲಸ ಮಾಡ್ತು ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಗುಂಪಲ್ಲಿ ಎಷ್ಟು ಜನ ಇದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಭವ್ಯ ಗೌಡ ಅವ್ರಿಗೆ ಫ್ಯಾನ್ ಬೇಸ್ ಅನ್ನೋದಿತ್ತು. ಸೊ ಅವರೆಲ್ಲವೂ ಸಹ ಭವ್ಯ ಗೌಡ ಅವರೇ ಈ ಸೀರಿಯಲ್ಗೆ ಹೀರೋಯಿನ್ ಆಗಿ ಬೇಕು ಅಂತ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಭವ್ಯ ಗೌಡ ಅವರು ಬೇಕು ಅಂತ ಹೇಳಿದ್ದಕ್ಕೇನೆ ಈ ಫ್ಯಾನ್ಸ್ಗಳೆಲ್ಲ ಏನು ಕಮೆಂಟ್ ಮಾಡ್ತಿದ್ರು, ಇದಕ್ಕೋಸ್ಕರನೇ ಭವ್ಯ ಗೌಡ ಅವ್ರನ್ನ ಈ ಒಂದು ಸೀರಿಯಲ್ಗೆ ಸೆಲೆಕ್ಟ್ ಮಾಡಲಾಗಿತ್ತು. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಕಿರಣ್ ರಾಜ್ ಅವರೇ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಕರ್ಣ ಸೀರಿಯಲ್ಗೆ ಯಾರಾದರೂ ಹೊಸ ಫೇಸ್ನ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಕಿರಣ್ ರಾಜ್ ಅವರು ಹೇಳಿದರು. ಎಸ್, ಟೀಮ್ ಕೂಡ ಅದ್ರ ಮೇಲೇ ವರ್ಕ್ ಮಾಡ್ತಿದೆ, ಅದ್ರ ಮೇಲೇ ಫೋಕಸ್ ಮಾಡ್ತಿದೆ. ಲೈಕ್ ಯಾರಾದರೂ ಹೊಸಬರು ಬೇಕು, ಈ ಒಂದು ನಿಧಿ ಕ್ಯಾರೆಕ್ಟರ್ಗೆ ಯಾರಾದರೂ ಹೊಸಬ್ರು ಬೇಕು ಅಂತ ಹೇಳಿ ನಾವು ಸರ್ಚ್ ಮಾಡೋ ಪ್ರೋಸೆಸ್ಸಲ್ಲಿ ಇದ್ದೀವಿ ಅಂತ ಹೇಳಿ ಕಿರಣ್ ರಾಜ್ ಅವರೇ ಕಮೆಂಟ್ ಮೂಲಕ ತಿಳಿಸಿದ್ರು. ಸಾಕಷ್ಟು ಜನ ಭವ್ಯ ಗೌಡ ಅವರು ಹೀರೋಯಿನ್ ಆಗಿ ಬರ್ತಾರೆ, ಕ್ಲಾರಿಟಿ ಕೊಡಿ ಅಂತ ಕೇಳಿದಾಗ ಕಿರಣ್ ರಾಜ್ ಅವರು ಆ ಕ್ಲಾರಿಟಿಯನ್ನು ಕಮೆಂಟ್ ಮೂಲಕ ಕೊಟ್ಟಿದ್ರು. ಬಟ್ ಕೊನೆಗೆ ಎಲ್ಲರ ಒತ್ತಾಯದ ಮೇರೆಗೆ ಅಂತಲೇ ಹೇಳ್ಬೋದು, ಜನಗಳ ಒತ್ತಾಯ ಆಗಿರ್ಬೋದು, ಭವ್ಯ ಗೌಡ ಅವರ ಫ್ಯಾನ್ಸ್ ಒತ್ತಾಯ ಆಗಿರ್ಬೋದು, ಇವರೆಲ್ಲರ ಒತ್ತಾಯದ ಮೇರೆಗೆ ಸೀರಿಯಲ್ ಟೀಮ್ ಅವ್ರು ಏನು ಮಾಡಿದ್ರು, ಜನಗಳು ಏನು ಕೇಳ್ತಾರೋ ಅದನ್ನು ಕೊಡುವಂತಹ ಜವಾಬ್ದಾರಿ ನಮ್ಮದು ಅಂತ ಹೇಳಿ ಭವ್ಯ ಗೌಡ ಅವ್ರನ್ನ ಈ ಒಂದು ಸೀರಿಯಲ್ಗೆ ಸೆಲೆಕ್ಟ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಭವ್ಯ ಗೌಡ ಅವರು ಸೆಲೆಕ್ಟ್ ಆದರು, ಪ್ರೋಮೋ ಕೂಡ ಬಂತು. ಪ್ರೋಮೋ ಕೂಡ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು. ಲೈಕ್ ಫಸ್ಟ್ ಪ್ರೋಮೋ 11 ಮಿಲಿಯನ್ಸ್ 12 ಮಿಲಿಯನ್ಸ್ ಹತ್ತತ್ರ ಹೋಗಿತ್ತು. ಸೆಕೆಂಡ್ ಪ್ರೋಮೋ ಭವ್ಯ ಗೌಡ ಅವರ ಪ್ರೋಮೋ ಹತ್ತತ್ರ ಒಂದು 5 ದಿವಸದಲ್ಲೇ 4 ಮಿಲಿಯನ್ಸ್ವರೆಗೂ ಏನೋ ಕ್ರಾಸ್ ಆಗಿತ್ತು. ಆ ರೇಂಜ್ಗೆ ಹಿಟ್ ಆಗಿತ್ತು. ಬಟ್ ಇನ್ನೇನು ಕರ್ಣ ಸೀರಿಯಲ್ ಶುರುವಾಗಬೇಕು ಅನ್ನೋಷ್ಟರಲ್ಲಿ ಆಪೋಸಿಟ್ ಚಾನಲ್ ಅವರು ತಂದು ಒಂದು ಸ್ಟೇಯನ್ನು ಕೊಟ್ಟು ನಮ್ಮ ಜೊತೆ ಭವ್ಯ ಗೌಡ ಅವರ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾರೆ. ಅದು ಹೇಗೆ ಸೀರಿಯಲ್ನ ಪ್ರಸಾರ ಮಾಡ್ತೀವಿ ನೋಡೋಣ ಅಂತ ಹೇಳಿ ಕೋರ್ಟಲ್ಲಿ ಈ ವಿಚಾರನ ಡಿಸೈಡ್ ಮಾಡಬೇಕು ಅಂತ ಹೇಳಿ ಈ ಒಂದು ಕರ್ಣ ಸೀರಿಯಲ್ ಟೀಮ್ ಮೇಲೆ ಕೇಸ್ ಹಾಕಿದ್ರು. ಸೊ ಈಗ ಕೇಸ್ ಎಲ್ಲವೂ ಸಹ ಕ್ಲಿಯರ್ ಆಗಿ ಭವ್ಯ ಗೌಡ ಅವರು ಮತ್ತೆ ಸೀರಿಯಲ್ಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ. ಆ್ಯಂಡ್ ಭವ್ಯ ಗೌಡ ಅವರು ಈ ಸೀರಿಯಲ್ ಶುರುವಾಗೋದಕ್ಕೂ ಮುಂಚೆ ಸಾಕಷ್ಟು ದೇವಸ್ಥಾನಗಳನ್ನು ಓಡಾಡಿದ್ದಾರೆ ಅಂತ ಹೇಳ್ಬೋದು. ಹೆಣ್ದೇವ್ರುಗಳಿಗೆ ಲೈಕ್ ಆಷಾಢ ಮಾಸ ಆಗಿರೋದ್ರಿಂದ ಮೈಸೂರಿಗೆ ಹೋಗಿ ಬಂದರು, ಬೆಂಗಳೂರಲ್ಲಿರುವಂತಹ ಬಂಡಿಮಂಗಳಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದರು. ಈ ರೀತಿ ಸಾಕಷ್ಟು ಹೆಣ್ದೇವ್ರುಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಿದ್ರು. ಇನ್ಯಾವುದೇ ರೀತಿಯಾದಂತಹ ಸಂಕಷ್ಟ ಬರದೇ ಇರಲಿ ಆ್ಯಂಡ್ ಇದೇ ಸೀರಿಯಲಲ್ಲಿ ನಾನು ಮುಂದುವರ್ಕೊಂಡು ಹೋಗೋ ಹಾಗೆ ನನಗೆ ಶಕ್ತಿ ಕೊಡಪ್ಪ ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ರು ಅಂತ ಅನಿಸುತ್ತೆ. ಆ್ಯಂಡ್ ಈಗ ಆ ಪ್ರಾರ್ಥನೆ ಎಲ್ಲವೂ ಸಹ ಸಲ್ಲಿದೆ. ಭವ್ಯ ಗೌಡ ಅವ್ರು ಈ ಒಂದು ಸೀರಿಯಲಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಆ್ಯಂಡ್ ಆ ಭವ್ಯ ಗೌಡ ಅವ್ರನ್ನ ಸೀರಿಯಲ್ ಟೀಮ್ ಅವ್ರು ಕೂಡ ಬಿಟ್ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಭವ್ಯ ಗೌಡ ಅವರಿಂದ ಇಷ್ಟೆಲ್ಲ ಕಾನ್ಸಿಕ್ವೆನ್ಸಸ್ನ ಸೀರಿಯಲ್ ಟೀಮ್ ಅವ್ರು ಫೇಸ್ ಮಾಡ್ತಿದ್ರು ಸಹ ತುಂಬಾ ಪ್ರಾಬ್ಲಮ್ಸ್ ಆಗ್ತಿತ್ತು. ಲೈಕ್ ಭವ್ಯ ಗೌಡ ಅವರ ಒಂದು ಅಗ್ರಿಮೆಂಟಿಂದ
ಸೀರಿಯಲ್ ಟೀಮ್ ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಿತ್ತು. ಲೈಕ್ ಸೀರಿಯಲ್ ಟೀಮ್ ಅವರು ಸೀರಿಯಲ್ ಡಿಲೇ ಆಯಿತು ಅಂತಂದರೆ ಅವ್ರಿಗೆ ತುಂಬಾ ಲಾಸಸ್ ಆಗ್ತಿರುತ್ತೆ. ಒಂದೊಂದು ದಿವಸನೂ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೀರಿಯಲ್ ಟೀಮ್ ಅವ್ರಿಗೆ. ಸೊ ತುಂಬಾ ಲಾಸಸ್ ಆಗ್ತಿರುತ್ತೆ. ಸೊ ಭವ್ಯ ಗೌಡ ಅವ್ರನ್ನ ಬಿಟ್ಟು ಬೇರೆ ಯಾರಾದರೂ ಹೀರೋಯಿನ್ನ ಹಾಕೊಬೋದಾಗಿತ್ತು. ಸೊ ಬೇರೆ ಹೀರೋಯಿನ್ ಹಾಕೊಂಡು ಒಂದಷ್ಟು ಖರ್ಚುಗಳಂತೂ ಖಂಡಿತವಾಗ್ಲೂ ಎಕ್ಸ್ಟ್ರಾ ಚಾರ್ಜಸ್ ಖರ್ಚುಗಳು ಅನ್ನೋದೇ ರೀತಿ ಎಕ್ಸ್ಟ್ರಾ ಖರ್ಚುಗಳು ಅನ್ನೋ ರೀತಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಬಟ್ ಇದೆಲ್ಲವನ್ನು ಸಹ ಬಿಟ್ಟು ಭವ್ಯ ಗೌಡ ಅವ್ರನ್ನೇ ಬೇಕು, ನೀವು ಎಷ್ಟು ನಮಗೆ ಕಷ್ಟ ಕೊಟ್ಟು ಕಾಟ ಕೊಟ್ಟು ಭವ್ಯ ಗೌಡ ಅವ್ರನ್ನ ಈ ಸೀರಿಯಲಿಂದ ದೂರ ಇಡೋದಕ್ಕೆ ಟ್ರೈ ಮಾಡ್ತೀವೋ, ನಾವು ಅಷ್ಟೇ ಭವ್ಯ ಗೌಡ ಅವ್ರನ್ನ ಸಪೋರ್ಟ್ ಮಾಡ್ತೀವಿ, ನಾವು ಭವ್ಯ ಗೌಡ ಅವ್ರನ್ನ ಹಾಕ್ಕೊಂಡೇ ಸೀರಿಯಲ್ ಮಾಡ್ತೀವಿ ಅಂತ ಹೇಳಿ ಕನ್ನಡ ಟೀಮ್ ಅವರಾಗಿರ್ಬೋದು, ಜಿ ಕನ್ನಡ ಟೀಮ್ ಅವರಾಗಿರ್ಬೋದು ತುಂಬಾ ಹೋರಾಡಿದ್ರು ಅಂತ ಹೇಳ್ಬೋದು. ಭವ್ಯ ಗೌಡ ಅವರ ಪರವಾಗಿ ನಿಂತ್ಕೊಟ್ರು, ಭವ್ಯ ಗೌಡ ಅವ್ರಿಗೆ ಧೈರ್ಯ ಕೊಟ್ಟರು. ಲೈಕ್ ಭವ್ಯ ಗೌಡ ಅವರು ನಿಜವಾಗ್ಲೂ ಈ ರೀತಿ ಸ್ಟೇ ಆರ್ಡರ್ ಬಂದಾಗ ಅವ್ರಿಗೆ ನಿಜವಾಗ್ಲೂ ಒಂದು ಸ್ವಲ್ಪ ಬೇಜಾರಾಗಿರುತ್ತೆ. ಲೈಕ್ ನನ್ನ ಮುಂದೆ ಲೈಫ್ ಏನು, ಯಾಕಂದರೆ ಸೀರಿಯಲಲ್ಲೇ ಬೆಳೀತಿರುವಂಥ ಹುಡುಗಿ ಅಂದರೆ ಅದು ಭವ್ಯ ಗೌಡ. ಅವರು ರೀಲ್ಸ್ ಮಾಡ್ಕೊಂಡಿದ್ರು, ಅದಾದಮೇಲೆ ಸೀರಿಯಲ್ಗಳು ಕೂಡ ಬಂದಿದ್ರು. ಸೀರಿಯಲಲ್ಲೇ ಬೆಳೀತಿರುವಂತಹ ಹುಡುಗಿ ಭವ್ಯ ಗೌಡ ಅವರು. ಸೊ ನನಗೆ ಈ ಸೀರಿಯಲ್ ಇಂಡಸ್ಟ್ರಿಯಿಂದನೇ ಬ್ಯಾನ್ ಮಾಡೋದಾಗಿರ್ಬೋದು ಅಥವಾ ಸೀರಿಯಲ್ ಮಾಡಿಕೊಡ್ದು ಅಂತ ಹೇಳಿ ಸ್ಟೇ ಆರ್ಡ್ರು ತಂದಿರೋದಾಗಿರ್ಬೋದು, ಇದೆಲ್ಲವನ್ನು ಸಹ ಅವರು ಕೇಳಿದಾಗ, ಈ ವಿಚಾರ ಅವ್ರ ತಲೆಗೆ ಹೋದಾಗ ಖಂಡಿತವಾಗ್ಲೂ ಭಯ ಆಗಿರುತ್ತೆ. ಮುಂದೆ ಫ್ಯೂಚರ್ ಹೇಗಪ್ಪ ಅನ್ನುವಂಥ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಅವ್ರಿಗೆ ಕಾಡಿರುತ್ತೆ. ಸೊ ಇಂತಹ ಟೈಮಲ್ಲಿ ಅವ್ರಿಗೆ ಒಂದು ಮಾರಲ್ ಸಪೋರ್ಟು, ಒಂದು ಫಿಸಿಕಲ್ ಸಪೋರ್ಟ್ ಎಲ್ಲವೂ ಸಹ ಬೇಕಾಗಿರುತ್ತೆ, ಎಮೋಷ್ನಲ್ ಸಪೋರ್ಟ್ ಎಲ್ಲವೂ ಸಹ ಬೇಕಾಗಿರುತ್ತೆ. ಇಂಥ ಟೈಮಲ್ಲಿ ಅವರ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಭವ್ಯ ಗೌಡ ಅವರ ಜೊತೆಯಾಗಿ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ನಿಂತ್ಕೊಂಡಿದ್ದು ಇಲ್ಲಿ ಜಿ ಕನ್ನಡದವರು ಮತ್ತು ಕನ್ನಡ ಟೀಮ್ ಅವರು. ಏನೇ ಕಾನ್ಸಿಕ್ವೆನ್ಸಸ್ ಬರಲಿ ನಿನ್ನ ಮೇಲೆ, ಸೊ ನಾವು ಅದನ್ನು ಫೇಸ್ ಮಾಡೋಣ, ನಿನ್ನ ಜೊತೆ ನಾವು ಅದನ್ನು ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಭವ್ಯ ಗೌಡ ಅವರ ಜೊತೆ ನಿಂತ್ಕೊಂಡಿದ್ದು ಜಿ ಕನ್ನಡದ ಕನ್ನಡ ಸೀರಿಯಲ್ ಟೀಮ್ ಅವರು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ರು ಈ ಒಂದು ಟೈಮಲ್ಲಿ. ಅವ್ರ ಅಕ್ಕ ಅಂತೂ ಭವ್ಯ ಗೌಡ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಭವ್ಯ ಗೌಡ ಅವ್ರು ಎಲ್ಲೇ ಹೋದ್ರು ಅವರ ನೆರಳಾಗಿ ಅವ್ರ ಜೊತೆ ನಿಂತ್ಕೊಂಡಿರ್ತಿದ್ರು ಅವ್ರ ಅಕ್ಕ ಅವರು. ಸೊ ಭವ್ಯ ಗೌಡ ಮತ್ತು ದಿವ್ಯಾ ಅವ್ರಿಗೆ ತುಂಬಾ ಒಂದು ಕನೆಕ್ಷನ್ ಅನ್ನೋದಿದೆ. ಲೈಕ್ ಅಕ್ಕ ತಂಗಿ ಕನೆಕ್ಷನ್ ಅನ್ನೋದಕ್ಕಿಂತ ಅವ್ರು ಒಂದು ರೀತಿ ಫ್ರೆಂಡ್ಸ್ ಥರ ಇರ್ತಾರೆ, ಎಲ್ಲನೂ ಸಹ ಶೇರ್ ಮಾಡ್ಕೊತಾರೆ. ಸೊ ಈ ರೀತಿ ಬೆಳ್ಕೊಂಡು ಬಂದಿದ್ದಾರೆ ಅವರು. ಭವ್ಯ ಗೌಡ ಅವರ ಕಷ್ಟದ ಕಾಲದಲ್ಲೂ ಸಹ ಅವ್ರ ಅಕ್ಕ ಅವ್ರ ಜೊತೆ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಫೈನಲಿ ಯಾರ್ಯಾರೆಲ್ಲ ಭವ್ಯ ಗೌಡ ಅವ್ರು ಈ ಸೀರಿಯಲ್ಗೆ ಬೇಡ ಅಂತ ಹೇಳ್ತಿದ್ರಿ, ಪ್ಲೀಸ್ ಒಂದ್ಸತಿ ZEE5 ಆ್ಯಪಲ್ಲಿ ಕುತ್ಕೊಂಡು ನೋಡಿ. ಈ ಒಂದು ಎಪಿಸೋಡ್ನ ಏನು ಬಿಟ್ಟಿದ್ದಾರೆ ಕುತ್ಕೊಂಡು ZEE5 ಆ್ಯಪಲ್ಲಿ ಅದು ನೋಡಿ, ಅಥವಾ ರಾತ್ರಿ ಇವತ್ತು 8 ಗಂಟೆಗೆ ಏನು ಈ ಸೀರಿಯಲ್ ಪ್ರಸಾರ ಆಗುತ್ತೆ ಜಿ ಕನ್ನಡದಲ್ಲಿ, ಪ್ಲೀಸ್ ಫಸ್ಟ್ ಎಪಿಸೋಡ್ ಜಸ್ಟ್ ಒಂದು ಎಪಿಸೋಡ್ ಆದರೂ ನೋಡಿ. ಒಂದು ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಭವ್ಯ ಗೌಡ ಅವ್ರು ಈ ಒಂದು ನಿಧಿ ಕ್ಯಾರೆಕ್ಟರ್ಗೆ ಎಷ್ಟು ಚೆನ್ನಾಗಿ ಸೂಟ್ ಆಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಆಮೇಲೆ ಡಿಸೈಡ್ ಮಾಡಿ ಭವ್ಯ ಗೌಡ ಅವ್ರಿಗೆ ಈ ಪಾತ್ರ ಬೇಕಾಗಿತ್ತಾ ಇಲ್ವಾ ಅನ್ನೋದನ್ನು ನೀವೇ ಹೇಳಿ. ಆ್ಯಂಡ್ ಭವ್ಯ ಗೌಡ ಅವ್ರಿಗೆ ಈ ಪಾತ್ರ ನಾನು ನೋಡಿರುವ ಪ್ರಕಾರ, ನನಗನ್ಸಿರುವ ಪ್ರಕಾರ ಭವ್ಯ ಗೌಡ ಅವ್ರಿಗೆ ಈ ಒಂದು ಪಾತ್ರ ತುಂಬ ಚೆನ್ನಾಗಿ ಒಪ್ಪಿದೆ. ಆ್ಯಂಡ್ ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಅವರ ಜೋಡಿ ಕೂಡ ಮಸ್ತಾಗಿದೆ, ಒಂಥರ ನೆಕ್ಸ್ಟ್ ಲೆವೆಲ್ ಜೋಡಿ ಅಂತಲೇ ಹೇಳ್ಬೋದು. ಅವರ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರಿಗೆ ಒಂದು ಸಾಂಗನ್ನೇ ಮಾಡಿಬಿಟ್ಟಿದ್ದಾರೆ. ನಿನ್ನೆ ತಾನೇ ಆ ಪ್ರೋಮೋನ ಅಪ್ಲೋಡ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಅರೌಂಡ್ ಒಂದು 7 o'clock ಅಪ್ಲೋಡ್ ಮಾಡಿದರು. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಆ ಪ್ರೋಮೋ. ಲೈಕ್ ಫಿಲ್ಮಿ ಎಫೆಕ್ಟಲ್ಲಿ ಗ್ರಾಫಿಕ್ಸನ್ನು ಯೂಸ್ ಮಾಡಿಕೊಂಡು ಒಂದು ಲೊಕೇಶನ್ಸನ್ನು ಸೃಷ್ಟಿ ಮಾಡಿಕೊಂಡು ಅಲ್ಲಿ ಕರ್ಣ ಮತ್ತು ನಿಧಿ ಅವರ ಕೈಯಲ್ಲಿ ಡ್ಯಾನ್ಸ್ ಮಾಡಿಸಿದ್ದಾರೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಅದೆಲ್ಲವನ್ನೂ ಸಹ ಒಂದು ಸೆಟ್ ಹಾಕಿ ಒಂದು ಯಾವುದಾದ್ರು ಒಂದು ರೂಮಲ್ಲಿ ಶೂಟಿಂಗನ್ನು ಮಾಡಿದ್ದಾರೆ. ಔಟ್ಡೋರ್ ಶೂಟಿಂಗ್ಸ್ ಇತ್ತೋ ಇಲ್ವೋ ಪರ್ಮಿಷನ್ ಗೊತ್ತಿಲ್ಲ. ಸೊ ಅದಕ್ಕೆ ಒಂದು ರೂಮಲ್ಲಿ ಶೂಟಿಂಗ್ಸನ್ನು ಮಾಡಿಕೊಂಡು, ಸೊ ಅದಕ್ಕೆ ಗ್ರಾಫಿಕ್ ಟಚ್ಚನ್ನು ಕೊಟ್ಕೊಂಡು ಒಂದೊಂದು ಲೊಕೇಶನ್ಸ್ನ ಯೂಸ್ ಮಾಡೋಂಗೆ ಗ್ರಾಫಿಕ್ ಟಚ್ಚನ್ನು ಕೊಟ್ಟಿದ್ದಾರೆ ಅಷ್ಟೇ. ಸೊ ತುಂಬ ಚೆನ್ನಾಗಿ ಬಂದಿದೆ. ಕರ್ಣ ಮತ್ತು ನಿಧಿ ಜೋಡಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಭವ್ಯ ಗೌಡ ಅವರು ಕೂಡ ಆ ಒಂದು ನಿಧಿ ಕ್ಯಾರೆಕ್ಟರ್ಗೆ ತುಂಬ ಚೆನ್ನಾಗಿ ಫಿಟ್ ಆಗ್ತಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ. ಫಸ್ಟು ಸೀರಿಯಲ್ ನೋಡಿ, ಸೀರಿಯಲ್ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಭವ್ಯ ಗೌಡ ಅವ್ರನ್ನ ನಿಧಿಯಾಗಿ ನೋಡೋದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.